ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 83. ಅಲ್ಲ ಯಜಮಾನ್ರೆ, ಮದುವೆ ಆದ ವಸ್ತ್ರಲ್ಲಿ ಹೀಗೆ ಹೊಟ್ಟೆ ತುಂಬ ಹುಂಡು ಮಲಗಿದರೆ ಪಟ್ಟನೆ ನಿದ್ದೆ ಬರುತ್ತೆ, ಅದಕ್ಕೆ ಹೇಳಿದೆ ಅಂತ ಮಧ್ಯೆ ಮಧ್ಯೆ ಪದಗಳನ್ನು ನುಂಗಿ ಹೇಳಿದವಳ ಮಾತಿಗೆ ಅನುಭವಿ ತಲೆಗಳು ನಕ್ಕರೆ ಅಂಜಲಿ ಮತ್ತು ಜೀವ ಇನ್ನೂ ಗೊಂದಲದಲ್ಲಿ ತನ್ನತ್ತಲೇ ನೋಡುವುದನ್ನು ಗಮನಿಸಿದ ಲಕ್ಷ್ಮಿ, ಅಯ್ಯೋ ಅದೇನು ಅಂದರೆ, ಹೀಗೆ ಸರಿಯಾಗಿ ಊಟ ಮಾಡಿದರೆ ಮಲಗಿದ ಕೂಡಲೇ ನಿದ್ದೆ ಬರುತ್ತೆ, ದಿನ ಹೀಗೆಯೇ ಉಂಡು ಮಲಗಿದ್ರೆ ಮಕ್ಕಳು ಮರಿ ಯಾವಾಗ ಮಾಡ್ಕೊಳ್ಳೋದು ಎಂದ ಕೂಡಲೇ ಅಂಜಲಿಗೆ ತಿಂದದ್ದು ನೆತ್ತಿಗೆ ಹತ್ತಿದರೆ ಅವಳ ತಲೆ ತಟ್ಟಿ ನೀರನ್ನು ಕುಡಿಸಿದ ಜೀವ, ಏನು ಲಕ್ಷ್ಮಿ ಅಕ್ಕ, ನೀನು ಈಗಷ್ಟೇ ಮದುವೆ ಆಗಿದೆ, ಅಲ್ಲದೆ ಇಂತಹ ಮುದ್ದಾದ ಹೆಂಡತಿ ಜೊತೆ ಸ್ವಲ್ಪ ಸಮಯ ನಾನೊಬ್ಬನೇ ಇರಬೇಕು ಅನ್ನೋ ಆಸೆ. ಸೊ ಸದ್ಯಕ್ಕೆ ಮಕ್ಕಳು ಮರಿ ಮಾಡಿಕೊಂಡು ಈ ನನ್ನ ಮುದ್ದು ಹೆಂಡತಿಯಿಂದ ದೂರ ಇರೋಕೆ ನನ್ನಿಂದ ಸಾಧ್ಯವಿಲ್ಲ. ಆ ಟಾಪಿಕ್ ಬಿಟ್ಟು ಚಿಕನ್ ತಂದೂರಿ ಪೀಸ್ ಹಾಕು ಎಂದವನ ಮಾತಿಗೆ ಎಲ್ಲ ಆಶ್ಚರ್ಯದಲ್ಲಿ ಅವನತ್ತ ನೋಡಿದರೆ ಅಂಜಲಿ ನಾಚಿಕೆಯಿಂದ ತಲೆ ತಗ್ಗಿಸಿಯೇ ಊಟ ಮಾಡುತ್ತಿದ್ದಳು. ಅವನು ಕೇಳಿದ್ದನ್ನು ಬಡಿಸಿ, ನೋಡ್ರಿ ಯಜಮಾನರೇ, ಆಗ ಇದೇ ಮುದ್ದಾದ ಹುಡುಗಿಯನ್ನು ಮದುವೆ ಮಾಡ್ಕೋ ಅಂದಾಗ ಆಕಾಶ ಭೂಮಿ ಒಂದು ಮಾಡೋ ಹಾಗೆ ಹಾರಾಡ್ತಿದ್ದ. ಈಗ ನೋಡಿ, ಬಲೆ ಇದ್ದೀಯ ತಮ್ಮಯ್ಯ ನೀನು ಎಂದರೆ ಏನಿವತ್ತು ನಿನ್ನ ತಮ್ಮಯ್ಯನ ಮಾನ ಹರಾಜು ಹಾಕಬೇಕು ಅಂದ್ಕೊಂಡಿದ್ದೀಯಾ? ಅಷ್ಟು ಕಷ್ಟಪಟ್ಟು ಓದಿ ರ್ಯಾಂಕ್ ಬಂದಿದ್ದೀನಿ, ಅದರ ಬಗ್ಗೆ ಏನಾದರೂ ಹೇಳಿದ್ಯಾ ಅಂತ ಲಕ್ಷ್ಮಿಯನ್ನ ನೋಡಿ ಮೂತಿ ತಿರುವಿದರೆ ಅವನ ಕಿವಿ ಹಿಂಡಿ, ಆಗಿನಿಂದ ಕೈ ಬಾಯಿಗೆ ಬಿಡುವಿಲ್ಲದಂತೆ ತಿಂತಾ ಇದೆಯಲ್ಲ, ಇದೆಲ್ಲ ನೀನು ರ್ಯಾಂಕ್ ಬಂದಿರೋ ಖುಷಿಗೆ ಮಾಡಿದ್ದು, ಮಾತು ಸಾಕು, ಊಟ ಮಾಡು ಎನ್ನುತ್ತಾ ಅಡಿಗೆ ಮನೆಗೆ ಹೋದರೆ ನಗುತ್ತಲೇ ಊಟ ಮುಗಿಸಿ ತಂದೆಯ ಜೊತೆ ಸ್ವಲ್ಪ ವಾಕ್ ಮಾಡಿ ಕೋಣೆ ಸೇರಿದರೆ ತನ್ನವಳು ಅಲ್ಲಿಲ್ಲದೆ ಇರುವುದನ್ನು ನೋಡಿ ಬಾಲ್ಕನಿಯತ್ತ ಹೆಜ್ಜೆ ಹಾಕಿದನು. ಗ್ರಿಲ್ ಮೇಲೆ 2 ಕೈ ಇಟ್ಟು ಆಕಾಶ ದಿಟ್ಟಿಸುತ್ತಾ ನಿಂತವಳನ್ನು ಹಿಂದಿನಿಂದ ಬಳಸಿ, ಆಯ್ತಾ ವೈಫಿ ನಕ್ಷತ್ರ ಎಣಿಸಿ ಎಂದು ಕೇಳಿದವನ ಕೈಯಲ್ಲಿ ತನ್ನ ಕೈ ಬೆಸೆದು ಸುಮ್ಮನೆ ನಿಂತರೆ ಸ್ವಲ್ಪ ಸಮಯ ಆ ತಂಪಾದ ವಾತಾವರಣದಲ್ಲಿ ತನ್ನವಳ ಸನಿಹವನ್ನು ಆಸ್ವಾದಿಸುತ್ತಾ, ವೈಫಿ ಏನು ಅಷ್ಟೊಂದು ಯೋಚನೆ ಅಂತ ಅವಳ ಮೌನ ಸಹಿಸದೆ ಕೇಳಿದನು. ನನ್ನ ಗಂಡನ ಬಗ್ಗೆ ಅನ್ನುತ್ತಾ ಅವನ ಕೈಯನ್ನು ಸರಿಸಿ ಅವನತ್ತ ತಿರುಗಿ, ನನ್ನ ಮದುವೆ ಆಗೋ ಮೊದಲು ನನ್ನೆಲ್ಲ ನೆಮ್ಮದಿ ಕಸಿದುಕೊಂಡು ರಾಕ್ಷಸನಾಗಿದ್ದವನು ಮದುವೆ ಆದಮೇಲೆ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಹಸ್ಬೆಂಡ್ ಹಾಗೂ ರೊಮ್ಯಾಂಟಿಕ್ ಹೀರೋ ಜೊತೆಗೆ ತುಂಬ ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದಾನೆ. ಸೊ ನನ್ನ ಗಂಡನ ನಾನಾ ಅವತಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಎಂದಾಗ ಮಡದಿ ತನ್ನ ಕೆನ್ನೆ ಹಿಂಡಿ ಹೇಳಿದ ರೀತಿ ತುಂಬ ಮುದ್ದಾಗಿ ಕಂಡಿತ್ತವನಿಗೆ. ಬೇಡ ವೈಫಿ, ಈಗೆಲ್ಲ ನೀನು ಮುದ್ದಾಗಿ ಬಿಹೇವ್ ಮಾಡಿದರೆ ನನ್ನಿಂದ ಕಂಟ್ರೋಲ್ ಆಗೋಲ್ಲ, ಆಮೇಲೆ ಏನೇನೋ ಆದರೆ ಅದಕ್ಕೆಲ್ಲ ನಾನು ಜವಾಬ್ದಾರನಲ್ಲ ಅಂತ ಅವಳನ್ನು ತನ್ನೆದೆಗೆ ಹೊತ್ತಿಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರೆ ತನ್ನ ಕೈಗಳನ್ನು ಅವನ ಕೊರಳಿಗೆ ಮಾಲೆಯಂತೆ ಹಾಕಿ, ಈಗಷ್ಟೇ ಕೆಳಗಡೆ ಯಾರೋ ತನ್ನ ಮುದ್ದಾದ ಹೆಂಡತಿ ಜೊತೆ ಸ್ವಲ್ಪ ಸಮಯ ನಾನೊಬ್ಬನೇ ಇರಬೇಕು ಅಂದ ಹಾಗಿತ್ತು ಅಂತ ಕಣ್ಣೊಡೆದು ಕೇಳಿದವಳ ವರಸೆಗೆ ತುಟಿ ಅರಳಿಸಿದವನು ಅವಳ ನಡುವನ್ನು ಬಳಸಿ, ಅದನ್ನೇ ಮಾಡ್ತಿರೋದು ತಾನೇ ಅಂತ ಅವಳದರಗಳತ್ತ ಬಾಗಿದ ಕೂಡಲೇ ಅವನ ಮೊಬೈಲ್ ರಿಂಗಣಿಸಿತ್ತು. ಪೂರ್ತಿ ರಿಂಗಾದರೂ ತನ್ನಿಂದ ದೂರ ಸರಿಯದವನನ್ನು ಗಮನಿಸಿಯೂ ಸುಮ್ಮನಿದ್ದಳು. ತನ್ನವಳ ಯಾವುದೇ ವಿರೋಧವಿಲ್ಲದ ಕಾರಣ ಇನ್ನೇನು ಅವಳ ಅದರಗಳನ್ನು ಸೋಕಬೇಕು ಎನ್ನುವಾಗ ಪುನಃ ಅವನ ಮೊಬೈಲ್ ರಿಂಗಣಿಸಿತ್ತು. ಈ ಬಾರಿ ಅಂಜಲಿ ಅವನಿಂದ ದೂರ ಸರಿದು, ಎಮರ್ಜೆನ್ಸಿ ಕಾಲ್ ಆಗಿರ್ಬೋದು, ಪಿಕ್ ಮಾಡು ಎಂದವಳ ಮಾತಿಗೆ ಕಣ್ತೇಲಿಸಿ, ಯಾವ ಎಮರ್ಜೆನ್ಸಿನೂ ಇಲ್ಲ, ಇದನ್ನಲ್ಲ ಲೋಫರ್ ನನ್ನ ಕೊಚಿಕು ಗೆಳೆಯ ಹಾಳಾದೋನು ಮನು ಇರಬೇಕು ಅಂತ ಬೈಯುತ್ತಲೇ ಮೊಬೈಲ್ ಪಕ್ಕ ಹೋದವನು, ಹೇಳಿಲ್ವಾ ಅವನೇ ಅಂತ, ಸ್ಟುಪಿಡ್ ಎನ್ನುತ್ತಾ ಕರೆ ಸ್ವೀಕರಿಸಿ ತನ್ನೆಲ್ಲ ಅಸಮಾಧಾನ ಹೊರ ಹಾಕಿದರೆ ಅವನೆಲ್ಲ ಮಾತಿಗೆ ಕಿವಿಯಾದವಳು ಮುಸಿ ಮುಸಿ ನಗುತ್ತಿದ್ದಳು. ಇತ್ತೀಚೆಗೆ ಗೆಳೆಯನಲ್ಲಿ ಅಂಜಲಿ ಎಡೆಗೆ ಆದ ಬದಲಾವಣೆಯನ್ನು ಗಮನಿಸಿದ್ದ ಮನು ಈಗ ಅವನು ಬೈಯುತ್ತಿದ್ದಕ್ಕೆ ಕಾರಣ ಅಂದಾಜಿಸಿ ಅವನೆಲ್ಲ ಬೈಗುಳಕ್ಕೆ ಕಿವಿಯಾಗಿ ಸುಮ್ಮನಿದ್ದನು.
ಅವನ ಬೈಗುಳ ನಿಂತ ಕೂಡಲೇ ರ್ಯಾಂಕ್ ಬಂದಿದ್ದಕ್ಕೆ ಮನಸಾರೆ ಶುಭ ಹಾರೈಸಿ ಕರೆ ತುಂಡರಿಸಿದ ಕೂಡಲೇ ಅವನ ಗ್ಯಾಂಗಿಂದ ವಂದಿತಾ, ವರುಣ್, ಅರುಣ್, ಜಾಹ್ನವಿ ಹೀಗೆ ಒಬ್ಬೊಬ್ಬರ ಕರೆ ಮಾಡಿ ವಿಶ್ ಮಾಡುತ್ತಿದ್ದರೆ ತಾಯಿಗೆ ಕರೆ ಮಾಡಿದ ಅಂಜಲಿ ಬಾಲ್ಕನಿಯತ್ತ ನಡೆದಳು. ಎಂದಿನಂತೆ ಮಗಳಲ್ಲಿ ಮಾತನಾಡಿದ ಕಲ್ಯಾಣಿ ಕೊನೆಗೆ ಅವಳ ಮದುವೆಯ ಜೀವನದ ಬಗ್ಗೆ ವಿಚಾರಿಸುತ್ತಾ ಮೊಮ್ಮಗು ವಿಷಯಕ್ಕೆ ಬಂದಾಗ ಪ್ರತಿ ಬಾರಿಯೂ ಹೇಳುವಂತೆ, ನಾನು ಜೀವ ಈಗಷ್ಟೇ ಒಳ್ಳೆಯ ಗೆಳೆಯರಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋತಾ ಇದ್ದೀವಿ. ಮಗು ಬಗ್ಗೆ ಇನ್ನೂ ಯಾವುದೇ ಯೋಚನೆ ಮಾಡಿಲ್ಲ ಅಮ್ಮ ಎಂದವಳ ಮಾತಿಗೆ ಈ ಬಾರಿ ಕೋಪಗೊಂಡ ಕಲ್ಯಾಣಿ, ಯೋಚನೆ ಮಾಡಿಲ್ಲ ಅಂದರೆ ಇನ್ಯಾವಾಗ ಮುದುಕಿ ಆದಾಗ ಇರ್ತೀಯಾ? ನೋಡು, ಇನ್ನೇನು 3 ತಿಂಗಳಲ್ಲಿ ನಿನಗೆ 30 ವರ್ಷ ಕಂಪ್ಲೀಟ್ ಆಗುತ್ತೆ. ಹುಡುಗಿಯರಿಗೆ 30 ವರ್ಷದ ಮೇಲೆ ಮಕ್ಕಳಾಗೋ ಚಾನ್ಸಸ್ ತುಂಬ ಕಡಿಮೆ ಅಂತಾರೆ. ಹಾಗಾಗಿ ಬೇಗ ಮಕ್ಕಳು ಮಾಡ್ಕೊಳ್ಳಿ ಎಂದವರ ಮಾತಿಗೆ ಕಿರಿಕಿರಿಯಾಗಿ, ಸುಮ್ನಿರಮ್ಮ, ಈಗೆಲ್ಲ 65 70 ವರ್ಷದ ಮುದುಕಿಯವರೇ ಹೆರೋವಾಗ ನೀನು ಇಲ್ಲದೆ ಇರೋದೆಲ್ಲ ಹೇಳಬೇಡ. ಅಲ್ಲದೆ ಮೆಡಿಕಲ್ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಹಾಗಾಗಿ ಫೋನ್ ಮಾಡಿದ ಪ್ರತಿ ಬಾರಿ ಟೇಪ್ ರೆಕಾರ್ಡ್ ತರಹ ಹೇಳಿದ್ದೇ ಹೇಳಬೇಡ ಎಂದ ಮಗಳ ಅಸಮಾಧಾನವನ್ನು ಅರಿತವರು, ಹೀಗೆಲ್ಲ ಏನೇನೋ ಆಗುವುದರ ಜೊತೆ ಮೆಡಿಕಲ್ ಜಗತ್ತಲ್ಲಿ ಎಂತೆಂತಹ ಅದ್ಭುತ ನಡೆಯುತ್ತೆ. ಹೌದು, ಆದರೆ ನಮ್ಮ ಹಣೆ ಬರಹ ಅಂತ ಒಂದು ಇದೆಯಲ್ಲ ಅಂಜು, ಎಲ್ಲೋ ಏನೇನೋ ಆಗುತ್ತೆ ಅಂತ ನಮ್ಮ ಜೀವನದಲ್ಲಿ ಅದೇ ಆಗಬೇಕು ಅನ್ನೋದೇನು ಇಲ್ವಲ್ಲ. ನೋಡು, ಇನ್ಮೇಲೆ ಈ ವಿಷಯದ ಬಗ್ಗೆ ನಾನು ಮಾತೇ ಆಡೋಲ್ಲ. ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆಗಬೇಕು, ಆವಾಗ ನಾನಲ್ಲ ನನ್ನ ಕೈ ಮಾತಾಡುತ್ತೆ ನೋಡು. ಅಪ್ಪನ ಕೊರತೆ ಕಾಣದ ಹಾಗೆ ಇಷ್ಟು ದಿನ ನೀವು ಹೇಳಿದಂತೆ ನಾನು ಕೇಳ್ತಾ ಇದ್ದೆ ನೋಡು. ಇದೇ ನಾನು ಮಾಡಿದ ಮೊದಲ ತಪ್ಪು. ಆಗೆಲ್ಲ ಕನಸು ಕನಸು ಅಂತ ಗೊತ್ತು ಗುರಿ ಇಲ್ಲದ ಊರಿಗೆ ಹೋಗಿ ಏನೋ ಸಾಧನೆ ಮಾಡಿ ಬಂದೆ. ಹೌದು, ನನಗೂ ನಿನ್ನ ಮೇಲೆ ಹೆಮ್ಮೆ ಇದೆ. ಆದರೆ ಅಂದು ನಾನು ಕೊಟ್ಟ ಸ್ವಾತಂತ್ರ್ಯ ನಿನ್ನನ್ನು ಇಚ್ಛಾನುಸಾರ ಕುಣಿಯುವ ಹಾಗೆ ಮಾಡಿದೆ ಅಂತ ಕಟುವಾಗಿ ಹೇಳಿದವರ ಮಾತಿನಿಂದ ನೋವಾದರೂ ತೋರ್ಪಡಿಸದೆ, ಅಮ್ಮ ಈಗೇನು ಆದಷ್ಟು ಬೇಗ ನಿನ್ನ ಕೈಗೆ ಮೊಮ್ಮಗು ಕೊಡಬೇಕು ತಾನೇ? ಕೊಡ್ತೀನಿ, ಸ್ವಲ್ಪ ಸಮಾಧಾನದಿಂದ ಇರು. ಅದು ಬಿಟ್ಟು ಏನೇನೋ ಹೇಳಿ ನನ್ನ ತಲೆ ಕೆಡಿಸಬೇಡ ಅನ್ನುತ್ತಾ ಹಣೆ ನೀವುತ್ತಾ ಮೊಬೈಲ್ ಕಿವಿಗೆ ಹಿಡಿದು ಕೋಣೆಯ ಒಳಗಡೆ ಹೋಗಲು ತಿರುಗಿದರೆ, ಜೀವ ಅವಳೆದುರೇ ಬಾಲ್ಕನಿ ಗ್ಲಾಸ್ ಡೋರಿಗೆ ಹೊರಗೆ ನಿಂತಿದ್ದನು. ಅವನನ್ನು ನೋಡಿ ಅಮ್ಮ ಎಂದು ಮುಂದೇನು ಹೇಳುವ ಮೊದಲೇ ಅವಳ ಕೈಯಲ್ಲಿದ್ದ ಮೊಬೈಲ್ ಕಸಿದುಕೊಂಡ ಜೀವ ಅವಳಲ್ಲಿ ಸುಮ್ಮನಿರುವಂತೆ ಹೇಳಿ, ಮೊಬೈಲ್ ಕಿವಿಗಿಟ್ಟರೆ ಅಂಜು ಮಕ್ಕಳಾಗದೆ ಇರೋ ಹಾಗೆ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಳ್ತಾ ಇಲ್ಲ ತಾನೇ ನೀನು ಅನ್ನೋವಾಗ ಅತ್ತೆಯ ಮಾತಿಗೆ ಹೆಂಡತಿಯತ್ತ ಗೊಂದಲದಲ್ಲೇ ನೋಡಿ, ಹಾಯ್ ಅತ್ತೆ, ಹೇಗಿದ್ದೀರಾ ಎನ್ನುವ ಅಳಿಯನ ಧ್ವನಿಗೆ ತಬ್ಬಿಬ್ಬಾಗಿ ಒಮ್ಮೆ ಮೊಬೈಲ್ ನೋಡಿ ಸಹಜವಾಗಿ ಅವನಲ್ಲಿ ಮಾತು ಶುರು ಮಾಡಿ ರ್ಯಾಂಕ್ ಬಂದಿದ್ದಕ್ಕೆ ಶುಭ ಹಾರೈಸಿ ಕುಶಲೋಪರಿ ವಿಚಾರಿಸುತ್ತಿರುವಾಗ, ಅತ್ತೆ, ನಿಮ್ಮ ಅಂಜು ಬಗ್ಗೆ ನೀವೇನು ತಪ್ಪು ತಿಳ್ಕೊಳ್ಳೋದು ಬೇಡ. ಮಕ್ಕಳ ಬಗ್ಗೆ ಪ್ಲ್ಯಾನಿಂಗ್ ಮಾಡೋ ಮೊದಲು ನಾವಿಬ್ಬರು ಸಂಸಾರ ಶುರು ಮಾಡಬೇಕು ಅಲ್ವಾ? ಐ ಮೀನ್ ನಮ್ಮಿಬ್ಬರ ಫಸ್ಟ್ ನೈಟ್ ಇನ್ನೂ ಆಗಿಲ್ಲ ಅತ್ತೆ. ಹಾಗಾಗಿ ನಿಮ್ಮ ಮಗಳ ಮೇಲೆ ಅನುಮಾನ ಬೇಡ ಎಂದರೆ ಅಂಜಲಿ ಅವನ ಮಾತನ್ನ ಕೇಳಿ ಭಯದಲ್ಲಿ, ಜೀವ ಏನು ಹೇಳ್ತಾ ಇದ್ದೀಯಾ? ಮೊಬೈಲ್ ಕೊಡು ಈಚೆ ಎಂದು ಗದರಿದ್ದವಳಿಗೆ ತಾಯಿಗೆ ತನ್ನ ಸಂಸಾರದ ಗುಟ್ಟು ತಿಳಿಯಿತಲ್ಲ ಎನ್ನುವ ನಾಚಿಕೆ ಜೊತೆ ಭಯವಾಗಿತ್ತು. ತಕ್ಷಣ ಕರೆ ಲೌಡ್ ಸ್ಪೀಕರಿಗೆ ಹಾಕಿದವನು, ಉಶ್, ಸುಮ್ನಿರು ವೈಫಿ, ಮಾತನಾಡ್ತಿದ್ದೀನಿ ತಾನೇ. ಅತ್ತೆ, ನಾನು ಹೇಳಿದ್ದು ಕೇಳ್ತಾ ಎಂದವನು ಅವರ ಮಾತಿಗಾಗಿ ಕಾದರೆ, ಈಗಾಗಲೇ ಮಗಳು ಅಳಿಯ ಗಂಡ ಹೆಂಡತಿ ಹಾಗೆ ಸಂಸಾರ ಶುರು ಮಾಡಿದ್ದಾರೆ ಎಂದುಕೊಂಡವರಿಗೆ ಅಳಿಯನ ಮಾತಿನಿಂದ ಬಹುದೊಡ್ಡ ಆಘಾತವಾಗಿತ್ತು. ಇಷ್ಟು ದಿನ ವಿನಾಕಾರಣ ಮಗಳಿಗೆ ಬೈದೆನೆ ಎನ್ನುವ ಬೇಸರ ಕಾಡಿದರೂ ಇನ್ನೂ ಅವರ ಸಂಸಾರ ಶುರು ಮಾಡಿಲ್ಲ ಅನ್ನುವುದರ ನೆನಪಾದಾಗ, ಕೇಳು ಜೀವ, ಅಲ್ಲ, ಮದುವೆ ಆಗಿ 5 ತಿಂಗಳು ಆಗ್ತಾ ಬಂತು, ಇನ್ನು ಸಂಸಾರ ಶುರು ಮಾಡಿಲ್ಲ ಅಂದರೆ ನಿಮ್ಮಿಬ್ಬರ ನಡುವೆ ಎಲ್ಲ ಸರಿಯಾಗಿದೆ ತಾನೇ ಅಂತ ಅವರ ಮಾತಲ್ಲಿದ್ದ ಭಯ ಅನುಮಾನ ಗ್ರಹಿಸಿದವನು, ಅತ್ತೆ, ನೀವು ಅಂದ್ಕೊಂಡ ಹಾಗೆ ಏನಿಲ್ಲ. ಇಬ್ಬರು ಜೊತೆಯಲ್ಲಿ ಖುಷಿಯಾಗಿದ್ದೀವಿ. ಅಚಾನಕ್ಕಾಗಿ ಇಬ್ಬರ ಮದುವೆ ಆಯಿತು. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ
ಟೈಮ್ ಸಿಗಲಿಲ್ಲ. ಅದಕ್ಕೆ ಈಗ ನಿಧಾನಕ್ಕೆ ನಮ್ಮಿಬ್ಬರ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಗಂಡ ಹೆಂಡತಿ ಅನ್ನೋ ಸಂಬಂಧದ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ ಇದ್ದೇವೆ. ನೀವು ಹೇಳಿದ ಹಾಗೆ ಮದುವೆ ಆಗಿ 5-6 ತಿಂಗಳುಗಳೇ ಕಳೀತು. ಈಗ ನಾವು ಮಕ್ಕಳು ಅನ್ನೋ ಮೆಟ್ಟಿಲಿನ ತುಂಬ ಹತ್ತಿರದಲ್ಲಿ ಇದ್ದೀವಿ. ಆದಷ್ಟು ಬೇಗ ನಿಮಗೆ ಮೊಮ್ಮಗುವಿನ ಗುಡ್ ನ್ಯೂಸ್ ಕೊಡ್ತೀವಿ ಅಲ್ವಾ ವೈಫಿ ಅಂತ ಹೆಂಡತಿಯತ್ತ ನೋಡಿ ಕಣ್ಣೊಡೆದು ಕೇಳಿದರೆ ಹಣೆ ಚೆಚ್ಚಿಕೊಂಡವಳು ಮೊದಲು ಫೋನ್ ಕೊಡು ಜೀವ ಅಂತ ಮೊಬೈಲ್ ಕಸಿದುಕೊಳ್ಳಲು ಅವನ ಬಳಿ ಹೋದರೆ, ಅದೇನೇ ಗಂಡನ ಹೆಸರು ಹೇಳ್ಕೊಂಡು ಅಲ್ಲದೆ ಏಕವಚನದಲ್ಲಿ ಬೇರೆ ಕರಿತಾ ಇದ್ದೀಯಾ? ಲಕ್ಷಣವಾಗಿ ರೀ, ಬನ್ರಿ, ಹೋಗ್ರಿ ಅನ್ನೋಕೆ ಆಗಲ್ವಾ ಎಂದು ಗದರಿದ ತಾಯಿಯ ಧ್ವನಿ ಕೇಳಿ, ಸುಮ್ನಿರಮ್ಮ ನೀನು, ಈಗೇನು ನಿನಗೆ ಮೊಮ್ಮಗು ಬೇಕಾ ಅಥವಾ ನಿನ್ನ ಅಳಿಯನನ್ನ ರೀ ಬನ್ರಿ ಅಂತ ಕರಿಬೇಕಾ ಎಂದು ಕೋಪದಲ್ಲಿ ಕೇಳಿದವಳ ವರಸೆಗೆ ಜೀವ ನಕ್ಕರೆ, ನನಗೆ ಎರಡೂ ಬೇಕು. ಮೊದಲು ನಿನ್ನ ಗಂಡನಿಗೆ ಮರ್ಯಾದೆ ಕೊಡೋದು ಕಲಿ. ಹೌದು, ಅವನು ನಿನಗಿಂತ ಚಿಕ್ಕವನು, ಆದರೆ ಹೆಣ್ಣಿನ ಜೀವನದಲ್ಲಿ ಗಂಡ ಅನ್ನೋದು ತುಂಬ ದೊಡ್ಡ ಸ್ಥಾನ, ಅದಕ್ಕೆ ಮರ್ಯಾದೆ ಕೊಡು ಅನ್ನುವ ಅತ್ತೆಯ ಬೈಗುಳ ಇಷ್ಟವಾದರೂ ಊದಿದ ಹೆಂಡತಿಯ ಮೊಗವನ್ನು ನೋಡಿ ನಕ್ಕವನು ಅತ್ತೆಯಲ್ಲಿ ಮಾತಾಡಿ ಕರೆ ತುಂಡರಿಸಿದರೆ ಅಂಜಲಿ ಕೋಣೆಯೊಳಗಡೆ ನಡೆದು ಅವಳ ಜಾಗದಲ್ಲಿ ಮಲಗಿದಳು. ಆಗಲೇ ತುಂಬ ತಡವಾದ ಕಾರಣ ಜೀವ ತಾನು ಮಂಚದಲ್ಲಿ ಹುರುಳಿದನು. ತನ್ನವಳ ಕಡೆ ನೋಡಿದರೆ ಅವನಿಗೆ ಬೆನ್ನು ಹಾಕಿ ಮಲಗಿದ್ದಳು. ಯಾಕೋ ತಾಯಿಯ ಮಾತಿನಿಂದ ಅವಳಿಗೆ ತುಂಬ ನೋವಾಗುವುದರ ಜೊತೆ ತಾನು ಜೀವ ಇನ್ನು ಗಂಡ ಹೆಂಡತಿಯ ಹಾಗೆ ಸಂಸಾರ ಶುರು ಮಾಡಿಲ್ಲ ಎನ್ನುವುದು ತಾಯಿಗೆ ತಿಳಿಯಿತಲ್ಲ ಎನ್ನುವ ಬೇಸರವಾಗಿತ್ತು. ತನ್ನ ಯೋಚನೆಯಲ್ಲೇ ಕಳೆದು ಹೋದವಳ ನಡುವನ್ನು ಬಳಸಿದ ಜೀವ ಅವಳನ್ನು ಹಿಂದಿನಿಂದಲೇ ತನ್ನೆದೆಗೆ ಒತ್ತಿಕೊಂಡು ವೈಫಿ ಎಂದು ಕರೆದಾಗ ಅಂಜಲಿ ಬೆಚ್ಚಿದಳು. ಅವಳು ಎದ್ದೇಳಲು ಹೊರಟರೆ, ಉಶ್, ಸುಮ್ಮನೆ ಹೀಗೆಯೇ ಮಲಗು ವೈಫಿ, ಈ ಟೈಮಲ್ಲಿ ನಿನ್ನ ಬಾಡಿದ ಮುಖ ನೋಡೋಕೆ ನನಗೆ ಇಷ್ಟವಿಲ್ಲ. ಹೌದು, ಏನು ಯೋಚನೆ ಮಾಡ್ತಾ ಇದ್ದೀಯಾ? ಅತ್ತೆ ನಮ್ಮಿಬ್ಬರ ಬಗ್ಗೆ ತಪ್ಪು ಯೋಚನೆ ಮಾಡಬಾರ್ದು ಅಂತ ನಾವಿನ್ನೂ ಸಂಸಾರ ಶುರು ಮಾಡಿಲ್ಲ ಅನ್ನೋ ನಿಜ ಹೇಳಿಬಿಟ್ಟೆ. ಹಾಗೆ ಹೇಳ್ಬಾರ್ದಿತ್ತಾ? ಸಾರಿ ವೈಫಿ ಎಂದವನತ್ತ ತಿರುಗಿ, ಸಾರಿ ಯಾಕೆ ಹೇಳ್ತಿದ್ದೀಯಾ? ನಿಜ ಹೇಳಿದ್ದು ಒಳ್ಳೆಯದೇ ಆಯಿತು. ಆದರೆ ಅಮ್ಮನಿಗೆ ಮಗಳು ಅಳಿಯ ಇನ್ನು ಯಾಕೆ ಸಂಸಾರ ಶುರು ಮಾಡಿಲ್ಲ ಅನ್ನೋ ಹೊಸ ತಲೆನೋವು ಶುರುವಾಗಿರುತ್ತೆ ಅಂತ ತುಟಿ ಅರಳಿಸಿ ಹೇಳಿದವಳ ನೊಸಲಿಗೆ ಮುತ್ತಿಟ್ಟು, ಅತ್ತೆಗೆ ಅಂತಹ ತಲೆನೋವು ಬರದೇ ಇರೋ ತರಹ ಮಾಡೋಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳಾ ಅಂತ ಕಣ್ಣೊಡೆದು ಕೇಳಿದವನ ಮಾತಿನ ಮರ್ಮ ಅವಳಿಗೆ ತಿಳಿದು, ನಿನ್ನ ಐಡಿಯಾ ನಿನ್ನಲ್ಲೇ ಇಟ್ಕೋ ಜೀವ, ಮಲಗು, ಆಗಲೇ ತುಂಬ ಲೇಟ್ ಆಗಿದೆ ಅಂತ ನೇರವಾಗಿ ಮಲಗಿ ತಿರುಗುತ್ತಿರುವ ಫ್ಯಾನ್ ದಿಟ್ಟಿಸಿದರೆ ತನ್ನವಳನ್ನೇ ಒಂದೆರಡು ಕ್ಷಣ ಗಮನಿಸಿ, ಅಲ್ಲ ವೈಫಿ, ಮೊದಲಿನಂತೆ ನಾವಿಬ್ಬರು ಜಗಳ ಆಡ್ತಿಲ್ಲ, ಬದಲಾಗಿ ಇಬ್ಬರ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಶುರು ಆಗಿದೆ. ಅಲ್ಲದೆ ಇತ್ತೀಚೆಗೆ ಗಂಡ ಹೆಂಡತಿ ನಡುವೆ ಇರಬೇಕಾದ ಒಂದೊಳ್ಳೆ ಸ್ನೇಹದ ಜೊತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಇನ್ನೂ ದಿನ ದೂಡುವುದಕ್ಕಿಂತ ಈ ಕ್ಷಣವೇ ನಾವಿಬ್ಬರು ಗಂಡ ಹೆಂಡತಿಯಾಗಿ ಮುಂದುವರಿಯಬಹುದಲ್ಲ ಎಂದವನತ್ತ ಕತ್ತು ಹೊರಳಿಸಿ, ನಿನ್ನ ಮಾತು ಕೂಡ ಸರಿ, ಬಟ್ ಐ ನೀಡ್ ಟೈಮ್ ಜೀವ ಎಂದಳು. ಯಾಕೆ ಟೈಮ್? ಆಗಲೇ ನಮ್ಮ ನಡುವೆ ಎಲ್ಲ ಸರಿಯಾಗಿದೆಯಲ್ಲ ಅಂದಾಗ, ಹೌದು ಆದರೆ ಅಂದಳು. ಆದರೆ ಏನು ವೈಫಿ ಎಂದ. ಏನೂ ಗೊತ್ತಿಲ್ಲ, ಈಗಷ್ಟೇ ಒಬ್ಬರನ್ನೊಬ್ಬರು ಅರಿತುಕೊಳ್ಳಲು ಶುರು ಮಾಡಿದ್ದೇವೆ ಅಷ್ಟೇ, ಅಂಥದರಲ್ಲಿ ಮನೆಯವರು ಮಗು ಕೇಳಿದ್ದಾರೆ ಅಂತ ಅವಸರವಾಗಿ ಈ ಸಂಬಂಧದಲ್ಲಿ ಮುಂದುವರಿಯೋಕೆ ನನಗಿಷ್ಟವಿಲ್ಲ ಜೀವ. ಈಗ ಒಬ್ಬರು ಗೆಸ್ಟ್ ಏನೋ ಫುಡ್ ಆರ್ಡರ್ ಮಾಡಿದ್ರು, ಅದಕ್ಕೆ ಬೇಕಾದ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಳತೆಗನುಸಾರವಾಗಿ ಹಾಕಿ ಅದನ್ನು ತಯಾರು ಮಾಡೋಕೆ ಇಂತಿಷ್ಟೇ ಟೈಮ್ ಅಂತ ಇದೆ. ಅದೆಲ್ಲ ಫಾಲೋ ಮಾಡಿದರೆ ತಾನೇ ರುಚಿಯಾದ ಡಿಶ್ ತಯಾರಾಗೋದು. ಅದು ಬಿಟ್ಟು ಗೆಸ್ಟ್ ಆರ್ಡರ್ ಮಾಡಿದ 5 ನಿಮಿಷಕ್ಕೆ ನಾವು ಅರ್ಜೆಂಟ್ ಹೋಗಬೇಕು, ಆರ್ಡರ್ ಮಾಡಿದ ಫುಡ್ ಬೇಗ ತಂದು ಕೊಡಿ, ತಿಂದು ಹೋಗ್ತೀವಿ ಅಂದಾಗ ಅರ್ಧ ಬೆಂದ ಡಿಶ್ ಅವರೆದುರು ಇಡೋಕ್ಕಾಗುತ್ತಾ?
ನಮ್ಮ ಮ್ಯಾರೇಜ್ ಲೈಫ್ ಕೂಡ ಹಾಗೆ ಜೀವ. ಮದುವೆ ಆದಮೇಲೆ ಎಲ್ಲರೂ ಮಕ್ಕಳು ಕೇಳ್ತಾರೆ ಅಂತ ಅವರ ಖುಷಿಗಾಗಿ ನಾವು ದುಡುಕಿ ಅರೆ ಮನಸ್ಸಿನಿಂದ ಮಗು ಮಾಡ್ಕೊಳ್ಳೋಕೆ ಆಗುತ್ತಾ ಎಂದ ಅವಳ ಮಾತು ಅರ್ಥವಾದರೂ ಯಾಕೋ ಅದು ಅವನಿಗೆ ರುಚಿಸಲಿಲ್ಲ. ಅವಳ ಹಾಗೆಯೇ ನೇರವಾಗಿ ಮಲಗಿ ಸೀಲಿಂಗ್ ದಿಟ್ಟಿಸಿದವನಿಗೆ ಆಗಲೇ ಶುಭ ಹಾರೈಸಲು ಕರೆ ಮಾಡಿದ ವನಿತಾ ಚಿಕ್ಕಮ್ಮನ ಮಾತು ನೆನಪಾಗಿತ್ತು. ಅಂಜಲಿಯ ವಯಸ್ಸಿನ ಬಗ್ಗೆ ನೆನಪಿಸಿ ಆದಷ್ಟು ಬೇಗ ಮಕ್ಕಳು ಮಾಡಿಕೊಳ್ಳಿ ಎಂದರೆ ಕಲ್ಯಾಣಿ ಅತ್ತೆ ಕೂಡ ಮಗುವಿನ ಸಲುವಾಗಿ ಹೆಂಡತಿಗೆ ಗದರುವುದು ಕೇಳಿದ್ದನು. ಅವನ ಮೌನವನ್ನೇ ಸಹಿಸದೆ ಅವನತ್ತ ತಿರುಗಿದಳು. ಅವನ ಕೈಯಲ್ಲಿ ತನ್ನ ಕೈ ಬೆಸೆದು ಜೀವ ಯಾಕೆ ಏನು ಹೇಳಿಲ್ಲ ಅಂತ ಕೈ ಹದುಮಿದಾಗ ಏನಿಲ್ಲವೆಂದು ತಲೆಯಾಡಿಸಿ ಅವಳ ಕೈಯಿಂದ ತನ್ನ ಕೈ ಹಿಂತೆಗೆದುಕೊಂಡು ವೈಫಿ ಗಂಡ ಹೆಂಡತಿಯಾಗಿ ಮುಂದುವರಿಯೋಕೆ ನೀನ್ಯಾಕೆ ಸಮಯ ಕೇಳ್ತಿದ್ದೀಯೋ ನನಗೆ ಗೊತ್ತಿಲ್ಲ. ಆಗಲೇ ಹೇಳಿದಂತೆ ನಮ್ಮಿಬ್ಬರ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಇನ್ನು ಲವ್ ಇತ್ತೀಚೆಗೆ ನಮ್ಮಿಬ್ಬರಲ್ಲಿ ಆಗ್ತಿರೋ ಬದಲಾವಣೆಯಿಂದ ಇಬ್ಬರಿಗೂ ಗೊತ್ತು ನಮ್ಮಿಬ್ಬರ ನಡುವೆ ಫೀಲಿಂಗ್ಸ್ ಚೇಂಜ್ ಆಗ್ತಿದೆ ಅಂತ. ಎನಿವೆ ನಿನಗೆ ಟೈಮ್ ಬೇಕು ಅನ್ನಿಸ್ತಿದೆ ಅಂದರೆ ಓಕೆ, ಇನ್ನಷ್ಟು ಟೈಮ್ ಕೊಡೋಣ. ಆದರೆ ತುಂಬ ಲೇಟ್ ಮಾಡಬೇಡ ವೈಫಿ. ಆಗಲೇ ವನಿತಾ ಆಂಟಿ ಕೂಡ ನಿನ್ನ ಏಜ್ ಬಗ್ಗೆ ಹೇಳಿ ಮಗು ಬೇಗ ಮಾಡ್ಕೊಳ್ಳಿ ಅಂದರು. ಜೊತೆಗೆ ನಿಮ್ಮಮ್ಮ ಕೂಡ ನಿನಗೆ ಇದೇ ವಿಷಯವಾಗಿ ಬೈತಾ ಇದ್ರು ಅಲ್ವಾ? ಅದೇ ವಿಷಯಕ್ಕೆ ಆಗಿನಿಂದ ತಾಯಿಯ ಮೇಲೆ ಬೇಸರದಲ್ಲಿದ್ದವಳಿಗೆ ಈಗ ತನ್ನವನ ಬಾಯಲ್ಲೂ ತನ್ನ ವಯಸ್ಸಿನ ಬಗ್ಗೆ ಕೇಳಿದಾಗ ತುಂಬ ನೋವಾಗಿತ್ತು. ತಕ್ಷಣ ಎದ್ದು ಕುಳಿತು, ಅಂದರೆ ಇವಳಿಗೆ 30 ವರ್ಷ ಆಯಿತು, ಮುಂದೆ ಮಕ್ಕಳಾಗುತ್ತೋ ಇಲ್ವೋ ಅಂತ ನಿನಗೂ ನನ್ನ ಮೇಲೆ ಡೌಟ್ ಆಗಿದೆಯಾ ಎಂದವಳಿಗೆ ಅಳು ಒತ್ತರಿಸಿ ಬಂದಿತ್ತು. ಅವಳ ಗದ್ಗದಿತ ಧ್ವನಿ ಕೇಳಿ ಪಟ್ಟನೆ ಎದ್ದು ಕೋಣೆಯ ಲೈಟ್ ಎಲ್ಲ ಹಾಕಿ ಅವಳನ್ನು ಬಳಸಿ ವೈಫಿ ಆರ್ ಯು ಮ್ಯಾಡ್? ನಾನು ಯಾವಾಗ ನಿನ್ನ ಮೇಲೆ ಡೌಟ್ ಪಟ್ಟೆ? ನಿಮ್ಮಮ್ಮ ಮತ್ತು ಆಂಟಿ ಹೇಳಿದ್ದನ್ನು ನಿನ್ನಲ್ಲಿ ಹೇಳಿದ್ದು ಅಷ್ಟೇ. ಅಲ್ಲ ಈಗ ಅಳೋದ್ಯಾಕೆ ಅನ್ನುತ್ತಾ ಅವಳನ್ನು ಸಮಾಧಾನಿಸಿ ಸೋತವನು, ದೊಡ್ಡವರು ಸುಮ್ಮನೆ ಏನೋ ಹೇಳೋಲ್ಲ ಅಲ್ವಾ? ಅಲ್ಲದೆ ನಮ್ಮಿಬ್ಬರ ನಡುವೆ ಎಲ್ಲ ಸರಿಯಾಗಿ ಇರೋವಾಗ ಮಕ್ಕಳ ಬಗ್ಗೆ ಯೋಚನೆ ಮಾಡೋದರಲ್ಲಿ ತಪ್ಪೇನಿದೆ? ಇನ್ನೇನು ನಮ್ಮ ಮದುವೆಯಾಗಿ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಎಲ್ಲ ಮಗುವಿನ ಬಗ್ಗೆ ವಿಚಾರಿಸ್ತಾ ಇರೋದು. ವೈಫಿ ನಿನಗೆ ಟೈಮ್ ಬೇಕು ಅದೇ, ಬಟ್ ಯಾವ ವಿಷಯಕ್ಕೆ ಅಂತ ಹೇಳಿಲ್ಲ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರೆ ನೋಟ ತಪ್ಪಿಸಿ ಎತ್ತಲೋ ನೋಡುತ್ತಿದ್ದವಳನ್ನು ಗಮನಿಸಿ, ನಿನಗಿನ್ನೂ ನನ್ನ ಮೇಲೆ ಅನುಮಾನ ಇದೆಯಾ ಎಂದವನ ಪ್ರಶ್ನೆಗೆ ಅವಳ ಮೌನವೇ ಉತ್ತರವಾಗಿತ್ತು. ತಕ್ಷಣ ಎದ್ದು ನಿಂತವನು, ಹೋ ಗಾಡ್, ಅಂದರೆ ನಿನಗೆ ನಾನು ಆಡ್ತಿರೋದೆಲ್ಲ ನಾಟಕ ಅನ್ನಿಸ್ತಾ ಇದೆಯಾ? ನಾನು ಬದಲಾಗಿದ್ದು ನಿನ್ನ ಇಷ್ಟಪಡ್ತಿರೋದು ಎಲ್ಲ ನಾಟಕ ಅಂದ್ಕೊಂಡಿದ್ದೀಯಾ ಅಂದಾಗ ತಲೆ ತಗ್ಗಿಸಿ ಕುಳಿತವಳನ್ನು ನೋಡಿ ತಾಳ್ಮೆ ಕಳೆದುಕೊಂಡವನು ಬಲವಂತವಾಗಿ ಅವಳ ಕೈ ರಟ್ಟೆ ಹಿಡಿದು ನಿಲ್ಲಿಸಿ, ಆಗಿನಿಂದ ಏನೋ ಬಡ್ಕೋತಾ ಇದ್ದೀನಿ ತಾನೇ? ನಿನಗೆ ಮಾತಾಡೋಕೆ ಏನು ರೋಗ ಹೇಳೆ? ಇಷ್ಟು ದಿನ ನಾನು ನಿನ್ನ ಜೊತೆಗೆ ವರ್ತಿಸಿದ ರೀತಿಯೆಲ್ಲ ನಾಟಕದ ಹಾಗಿತ್ತಾ ಎಂದು ಕಿರುಚಿದವನ ಆ ಆವೇಶ ಕೋಪವನ್ನು ಮದುವೆಯ ಬಳಿಕ ಇದೇ ಮೊದಲ ಬಾರಿಗೆ ನೋಡುತ್ತಿರುವುದು ಅವಳು. ರಟ್ಟೆಯನ್ನು ಬಲವಾಗಿ ಹಿಡಿದಿರುವ ಅವನ ಕೈಯನ್ನು ಸರಿಸಿ ಕ್ಷಣಕಾಲ ಕೆಂಡ ಹೊಗಳುತ್ತಿರುವ ಅವನ ಕಣ್ಣುಗಳನ್ನೇ ಗಮನಿಸಿ, ಈಗ ಅದೇನು ಕೂಗಾಡಿಕೊಂಡು ಹೇಳಿದೆಯಲ್ಲ ಅದೆಲ್ಲ ನಾನು ಹೇಳಿದ್ದಾ? ಓಕೆ, ಇಷ್ಟು ದಿನದಲ್ಲಿ ನೀನು ನನ್ನ ಜೊತೆ ಒಳ್ಳೆಯವನಾಗಿ ನಟಿಸಿದ್ದು ಅಂತ ಗೊತ್ತಾದ ಮೇಲೂ ನಾನು ನಿನ್ನೆಲ್ಲ ಭಾವನೆಗಳಿಗೆ ಸ್ಪಂದಿಸಿದೆ ಅಂದರೆ ನನ್ನದು ಕೂಡ ನಟನೆ ಅಲ್ವಾ? ಹಾಗಾದರೆ ನಿನ್ನ ಪ್ರಕಾರ ನಾವಿಬ್ಬರು ಒಳ್ಳೆಯವರಂತೆ ನಟಿಸುತ್ತಾ ಇದ್ದೇವಾ ಎಂದು ಅವಳಾಡಿದ ಮಾತಿನಿಂದ ತನ್ನ ತಪ್ಪಿನ ಅರಿವಾಗಿ ಅವಳ ತೀಕ್ಷ್ಣವಾದ ಕಣ್ಣೋಟ ಎದುರಿಸಲಾರದೆ ಅವಳಿಂದ ದೂರ ಸರಿಯಲು ಹೋದರೆ ಈ ಬಾರಿ ಅವನ ಕೈ ರಟ್ಟೆಯನ್ನು ಬಲವಾಗಿ ಹಿಡಿದು ತನ್ನತ್ತ ಅವನನ್ನು ತಿರುಗಿಸಿ, ಈ ಟಾಪಿಕ್ ಶುರು ಮಾಡಿದ್ದು ನೀನೇ ತಾನೇ? ಟಾಪಿಕ್ ಎಂಡ್ ಮಾಡದೆ ಎಲ್ಲಿಗೆ ಓಡ್ತಿದ್ದೀಯಾ ಅಂತ ಕಟುವಾಗಿ ಹೇಳಿದವಳ ರೀತಿಗೆ ಇನ್ನೊಂದು ಕೈಯಿಂದ ಹಣೆ ನೀವಿಕೊಂಡವನಿಗೆ ಗೊತ್ತಿತ್ತು, ಜಗಳಕ್ಕೆ ನಿಂತರೆ ತಪ್ಪು ನಿನ್ನದೇ ಎಂದು ಸಾಬೀತು ಮಾಡುವವರೆಗೂ ಅವಳು ಬಿಡೋಲ್ಲವೆಂದು. ಸಾರಿ ವೈಫಿ, ನೀನು ಟೈಮ್ ಕೇಳಿದೆ ಅಲ್ವಾ? ಯಾಕೆ ಆ ಟೈಮ್ ಕೇಳಿದೆ ಅಂತ
ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಜಗಳ ಎಲ್ಲ ನೆನಪಾಗಿ ಎಲ್ಲಿ ನನ್ನಲ್ಲಾದ ಬದಲಾವಣೆ ನಿನಗೆ ನಾಟಕ ಅನ್ನಿಸ್ತೋ ಅನ್ನೋ ಭಯದಲ್ಲಿ ಅನ್ನುತ್ತಾ ಪೆಚ್ಚು ಮೋರೆ ಹಾಕಿಕೊಂಡು ಹೇಳಿದರೆ ಅವನ ಕೈ ರಟ್ಟೆ ಬಿಟ್ಟು ವಾವ್ ಜೀವ ವಾವ್ ಅಂದು ಫಾಸ್ಟ್ ಎಲ್ಲ ಮರೆತು ಒಳ್ಳೆ ಫ್ರೆಂಡ್ಸ್ ಆಗೋಣ ಅಂದವನು ನೀನೇ ತಾನೇ, ಈಗ ನೀನೇ ಫಾಸ್ಟ್ ನೆನಪಿಸಿಕೊಳ್ತಾ ಇದ್ದೀಯಾ ಅನ್ನುತ್ತಾ ಇನ್ನೂ ಕೋಪದಲ್ಲಿರುವವಳನ್ನು ನೋಡಿ ವೈಫಿ ಆಗಲ್ಲ, ಐ ಆಮ್ ಸಾರಿ ಎಂದರೆ ಹೇಳೋದೆಲ್ಲ ಹೇಳಿ ಈಗ ಸಾರಿ ಕೇಳ್ತಾ ಇದ್ದೀಯಾ? ಯಾವನಿಗೆ ಬೇಕು ನಿನ್ನ ಸಾರಿ? ನಿನ್ನ ಈಗಿನ ಅವತಾರ ನೋಡಿದರೆ ಇಷ್ಟು ದಿನ ನೀನಾಡಿದ್ದು ನಾಟಕ ಅನಿಸುತ್ತೆ ಅಂತ ಅಲ್ಲಿಂದ ಹೊರಟವಳನ್ನು ತಡೆಯಲು ಹೋದರೆ ನನ್ನ ಮುಟ್ಟಿದ್ರೆ ಸಾಯಿಸಿ ಬಿಡ್ತೀನಿ, ನಿನ್ನಲ್ಲಿ ಟೈಮ್ ಯಾಕೆ ಕೇಳಿದೆ ಅನ್ನೋದಕ್ಕೆ ಆನ್ಸರ್ ಬೇಕು ತಾನೇ, ದೂರ ನಿಂತು ಕೇಳು ಅನ್ನುತ್ತಾ ತಾನು ಅವನಿಂದ ಒಂದಷ್ಟು ದೂರ ಹೋಗಿ ನಿಂತರೆ ಜೀವ ಹಣೆ ಚೆಚ್ಚಿಕೊಂಡು ನಿಂತನು. ಬರೀ ಜಗಳವೇ ಮಾಡ್ಕೊಂಡಿದ್ದ ನಾವು ಮದುವೆ ಆದಮೇಲೆ ತುಂಬ ಬದಲಾದ್ವಿ. ಅದರಲ್ಲೂ ನಿನ್ನ ಸನಿಹ, ನೀನು ನನ್ನ ಸುತ್ತಮುತ್ತ ಇದ್ದರೆ ಹೆಚ್ಚಾಗೋ ನನ್ನ ಹಾರ್ಟ್ ಬೀಟ್ ಜೊತೆ ನೀನು ಒಂದು ದಿನ ನನ್ನ ಜೊತೆಗಿಲ್ಲ ಅಂದರೆ ನಿನ್ನ ಮಿಸ್ ಮಾಡಿಕೊಳ್ಳೋ ಆ ಕ್ಷಣಗಳು, ಅದರಲ್ಲಿರೋ ಭಾವನೆಗಳೆಲ್ಲ ನನಗೆ ಹೊಸದು. ಇದೆಲ್ಲವನ್ನ ಮನಸ್ಫೂರ್ತಿಯಾಗಿ ಅನುಭವಿಸುತ್ತಾ ಅದೆಷ್ಟು ಖುಷಿ ಪಡ್ತಿದ್ದೀನಿ ಅಂದರೆ ಅದನ್ನು ಮಾತಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲ ಜೀವ. ನೀನು ಹೇಳಿದ ಹಾಗೆ ನಮ್ಮಿಬ್ಬರ ನಡುವೆ ಸ್ನೇಹಕ್ಕೂ ಮೀರಿದ ಒಂದು ಬಾಂಡಿಂಗ್ ಇದೆ. ಅದು ಪ್ರೀತಿ ಅಂತಾನೂ ನನಗೆ ಗೊತ್ತು. ಆದರೆ ನಮ್ಮಿಬ್ಬರಿಗೂ ಪ್ರೀತಿಯಾಗಿದೆ ಅನ್ನೋಕ್ಕೆ ನಮ್ಮಿಬ್ಬರ ಮನವಿನ್ನೂ ಆ ವಿಷಯದಲ್ಲಿ ಪಕ್ವವಾಗಿಲ್ಲ. ಅದಕ್ಕೆ ನಿನ್ನ ಜೊತೆ ಇನ್ನಷ್ಟು ದಿನ ಹೀಗೆಯೇ ಕಳೆದು ಪ್ರೀತಿಯ ಎಲ್ಲ ಆಯಾಮಗಳನ್ನು ಅನುಭವಿಸಿ ಒಬ್ಬರಿಗೊಬ್ಬರು ಪ್ರೀತಿ ಹೇಳ್ಕೊಂಡು ನಂತರ ನಮ್ಮ ಸಂಬಂಧವನ್ನು ಮುಂದುವರಿಸೋಣ ಅಂದ್ಕೊಂಡು ಟೈಮ್ ಕೇಳಿದರೆ ನಿನ್ನಿಷ್ಟಕ್ಕೆ ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಲ್ಲದೆ ನನ್ನ ಫಿಸಿಕಲಿ ಹರ್ಟ್ ಮಾಡ್ತೀಯಾ ಅಂತ ಕೆಂಪಾದ ಕೈ ರಟ್ಟೆ ಸವರಿಕೊಂಡು ಹೇಳಿದವಳ ಕಂಗಳು ತುಂಬಿತ್ತು. ಅವಳ ಮಾತಿನ ಧಾಟಿಯಿಂದಲೇ ಅವಳಿಗೆ ತುಂಬ ನೋವಾಗಿದೆ ಎಂದು ಅರಿತವನು ಅವಳೆದುರು ಎರಡು ಕಿವಿ ಹಿಡಿದು ಕ್ಷಮೆ ಕೇಳಿದರೆ ಆಗ್ಲೇ ಹೇಳಿದ್ದ ತಾನೇ, ಯಾವನಿಗೆ ಬೇಕು ನಿನ್ನ ಕ್ಷಮೆ, ಐ ಹೇಟ್ ಯು ಅಂದಳು. ಇತ್ತೀಚೆಗೆ ಬರೀ ಅವನ ಪ್ರೀತಿ ಕಾಳಜಿಯನ್ನು ನೋಡಿದವಳಿಗೆ ತುಸು ಸಮಯದ ಹಿಂದೆ ಅವನು ತೋರಿದ ಕೋಪ ಆವೇಶವೆಲ್ಲ ತುಂಬ ನೋಯಿಸಿತ್ತು. ವಾಶ್ರೂಮ್ ಒಳಗಡೆ ಹೋಗಿ ಮುಖ ತೊಳೆದು ಕ್ಷಣದಲ್ಲಿ ಹೊರಬಂದು ಮಲಗಲು ತಯಾರಾಗಿ ತನ್ನನ್ನೇ ದಿಟ್ಟಿಸುತ್ತಿದ್ದವನತ್ತ ಒಮ್ಮೆ ನೋಡಿ ಆಗಲೇ ತುಂಬ ಲೇಟಾಗಿದೆ ಮಲಗು ಎಂದವಳನ್ನು ನೋಡಿ ಮಂಚದ ಬಳಿ ನಡೆದು ಲೈಟ್ ಎಲ್ಲ ಆರಿಸಿ ತನ್ನ ಜಾಗದಲ್ಲಿ ಮಲಗಿದನು. ಕ್ಷಣಕಾಲ ಇಬ್ಬರ ನಡುವೆಯೂ ಮೌನವಿತ್ತು. ಇಷ್ಟು ದಿನ ನಿದ್ದೆ ಬರುವವರೆಗೂ ಅರಳು ಹುರಿಯಂತೆ ಮಾತನಾಡುವ ಹೆಂಡತಿಯ ಮೌನದ ಜೊತೆ ಅವಳ ಕೋಪಕ್ಕೆ ತಾನೇ ಕಾರಣವೆಂದು ತಿಳಿದ ಮೇಲೆ ಅವಳ ಬಳಿ ಸರಿದು ವೈಫಿ ಎಂದು ಪಿಸಿಗುಡುತ್ತಾ ಅವಳ ಬೆನ್ನ ಮೇಲೆ ಬೆರಳಾಡಿಸಿದರೆ ಜೀವ ನಾಟಕ ಮಾಡಿದ್ದು ಸಾಕು ಮಲಗು ಎನ್ನುವ ಗಂಭೀರವಾದ ಧ್ವನಿ ಕೇಳಿ ಪೆಚ್ಚಾಗಿತ್ತವನಿಗೆ. ಆದರೂ ಹಠ ಬಿಡದೆ ಅವಳ ನಡುವಿನ ಬಳಿ ಕೈ ತೆಗೆದುಕೊಂಡು ಹೋದಾಗ ಅವನತ್ತ ತಿರುಗಿ ಆಲ್ರೆಡಿ ಗಲಾಟೆ ಆಯಿತು, ಈಗೇನು ಇಬ್ರು ಬಡಿದಾಡ್ಕೊಳ್ಳೋದು ಬಾಕಿ ಇದೆ, ಅದು ಆಗಿಬಿಡ್ಲಿ ಅಲ್ವಾ ಎಂದವಳ ತೇವವಾದ ಕಣ್ಣನ್ನು ನೋಡಿದವನಿಗೆ ಗಾಬರಿಯಾಗಿತ್ತು. ಅವಳ ಕಣ್ಣೀರು ಒರೆಸಿ ವೈಫಿ ನಿನ್ನ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡಿದೆ, ಏನೇನೋ ಹೇಳಿದೆ, ಪ್ಲೀಸ್ ಇದೊಂದು ಸಲ ಕ್ಷಮಿಸಿಬಿಡೆ ಪ್ಲೀಸ್. ನೋಡು ಇವತ್ತು ನಿನ್ನ ಗಂಡ ತುಂಬ ದೊಡ್ಡ ಅಚೀವ್ ಮಾಡಿದ್ದಾನೆ, ಎಲ್ಲ ವಿಶ್ ಮಾಡುವುದರ ಜೊತೆ ಡ್ಯಾಡ್ ತುಂಬ ಖುಷಿಯಲ್ಲಿದ್ದರು, ಇಂತಹ ಒಳ್ಳೆಯ ದಿನವನ್ನು ಲೈಫ್ ಲಾಂಗ್ ನೆನಪಿಟ್ಕೋಬೇಕು ಅಂತಿದ್ದೀನಿ, ಹಾಗಾಗಿ ನೀನೀಗ ಕೋಪ ಬಿಟ್ಟು ನನ್ನನ್ನು ಕ್ಷಮಿಸಿ ಏನಾದರೂ ಸ್ವೀಟ್ ಕೊಟ್ಟು ಈ ದಿನವನ್ನು ಇನ್ನಷ್ಟು ಮೆಮೊರಬಲ್ ಮಾಡಬಹುದು ಅಲ್ವಾ ಅಂತ ಅವಳದರಗಳನ್ನು ಹೆಬ್ಬೆರಳಲ್ಲಿ ಸವರುತ್ತಾ ಹೇಳಿದನು. ಈ ಕತೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ಥ್ಯಾಂಕ್ ಯು ಸೋ ಮಚ್.